ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ ಅಥವಾ ಶಾಂತಿ ಯಾವುದಾದರೂ ಇರಲಿ, ಅದಕ್ಕೆ ಮೂಲ ಒಂದೇ: ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್. ನೀವು ಎಷ್ಟು ಪ್ರತಿಭಾವಂತರಾದರೂ, ಎಷ್ಟು ಬುದ್ಧಿವಂತರಾದರೂ, ನಿಯಂತ್ರಣವಿಲ್ಲದ ಮನಸ್ಸು ನಿಮ್ಮ ಶತ್ರು ಆಗಬಹುದು. ಅದಕ್ಕಾಗಿಯೇ ನಾವೀಗ ಸೆಲ್ಫ್ ಡಿಸಿಪ್ಲಿನ್ ಲೈಕ್ ಅ ಪ್ರೋ ನಿರ್ಮಿಸುವ ಕ್ರಮಗಳನ್ನು ನೋಡೋಣ. ಒಂದು ಸರಳ ಮಾತು: ಡಿಸಿಪ್ಲಿನ್ ಈಸ್ ಡೂಯಿಂಗ್ ವಾಟ್ ನೀಡ್ಸ್ ಟು ಬಿ ಡನ್ ಈವನ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಡೂಯಿಂಗ್ ಇಟ್. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನು ಎಂಬುದನ್ನು ತಿಳಿದುಕೊಳ್ಳಿ. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನೀವು ನಿಗದಿಪಡಿಸಿದ ಗುರಿಗೆ ತಲುಪಲು ನಿಮ್ಮ ಮನಸ್ಸು ಮತ್ತು ಕ್ರಿಯೆಯನ್ನು ನಿಯಂತ್ರಿಸುವ ಸಾಮರ್ಥ್ಯ. ಉದಾಹರಣೆಗೆ, ಬೆಳಗ್ಗೆ 5 ಗಂಟೆಗೆ ಎದ್ದುಕೊಳ್ಳೋದು, ದಿನವೂ ಓದೋದು, ಜಂಕ್ ಫುಡ್ ಬಿಟ್ಟು ಆರೋಗ್ಯಕರ ಆಹಾರ ತಿನ್ನೋದು, ಅಥವಾ ಕೆಲಸವನ್ನು ಮುಂದೂಡದೆ ಈಗಲೇ ಮುಗಿಸುವುದು. ಇವುಗಳೆಲ್ಲವೂ ಡಿಸಿಪ್ಲಿನ್ನ ಭಾಗವಾಗಿವೆ. ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ನೋಡೋಣ. ನಮಗೆ 2 ಧ್ವನಿಗಳು ಇರ್ತವೆ. ಒಂದು ಆಗಲಿ, ನಂತರ ಮಾಡೋಣ ಅಂತ ಹೇಳುತ್ತದೆ. ಮತ್ತೊಂದು ಇದೀಗ ಮಾಡು, ಸಮಯ ಕಳೆಯಬೇಡ ಅಂತ ಪ್ರೇರೇಪಿಸುತ್ತದೆ. ಸೆಲ್ಫ್ ಡಿಸಿಪ್ಲಿನ್ ಅಂದರೆ 2ನೇ ಧ್ವನಿಯನ್ನ ನಾವು ಬಲಪಡಿಸುವುದು. ಇದು ಸೆಲ್ಫ್ ಡಿಸಿಪ್ಲಿನ್ ಆಗಿದೆ. ಸೆಲ್ಫ್ ಡಿಸಿಪ್ಲಿನ್ ಅನ್ನ ಬೆಳೆಸುವ 7 ಹಂತಗಳಿವೆ. ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಹಂತ: ಸ್ಪಷ್ಟ ಗುರಿ ಇಡಿ. ನೀವು ಏನು ಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಬೇಕು. ಅನ್ಕ್ಲಿಯರ್ ಗೋಲ್ಸ್ ಲೀಡ್ ಟು ಅನ್ಕ್ಲಿಯರ್ ಆಕ್ಷನ್ಸ್. ಗುರಿ ಸ್ಪಷ್ಟವಾಗಿದ್ದರೆ ಶಿಸ್ತು ಸುಲಭವಾಗುತ್ತದೆ. ನೀವು ಗುರಿಯನ್ನ ಸ್ಪಷ್ಟವಾಗಿ ನಿಗದಿಪಡಿಸಿದರೆ ನೀವು ಸೆಲ್ಫ್ ಡಿಸಿಪ್ಲಿನ್ನ ಹೊಂದುತ್ತೀರಿ. ಇನ್ನು 2ನೇ ಹಂತ: ಚಿಕ್ಕ ಅಭ್ಯಾಸಗಳಿಂದ ಮೊದಲು ಪ್ರಾರಂಭಿಸಿ. ಮೊದಲು ದೊಡ್ಡ ಗುರಿಯನ್ನ ನೋಡಬೇಡಿ. ಚಿಕ್ಕ ಚಿಕ್ಕ ಗುರಿಗಳಿಂದ ಪ್ರಾರಂಭಿಸಿ. ಉದಾಹರಣೆ, ನಾನು ಪ್ರತಿದಿನ 10 ನಿಮಿಷ ಓದುತ್ತೇನೆ. ಹೀಗೆ ನೀವು ಪ್ರತಿದಿನ 10 ನಿಮಿಷ ಓದಿದರೆ ಈ ಚಿಕ್ಕ ಅಭ್ಯಾಸಗಳು ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿಯನ್ನ ತರಿಸುತ್ತವೆ. ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಹೆಚ್ಚಾಗುತ್ತದೆ. 3ನೇ ಹಂತ: ಮಾರ್ನಿಂಗ್ ರುಟೀನ್. ದಿನಚರಿ. ಮುಂಜಾನೆಯ ದಿನಚರಿಯನ್ನ ರಚಿಸಿ ಅಥವಾ ಬೆಳೆಸಿಕೊಳ್ಳಿ. ಬೆಳಗಿನ ಸಮಯ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಶಕ್ತಿ. ಈ ಸಮಯದಲ್ಲಿ ನಿಮ್ಮ ಬಾಡಿ ಫ್ರೆಶ್ ಆಗಿರುತ್ತದೆ. ನಿಮ್ಮಲ್ಲಿ ಎನರ್ಜೆಟಿಕ್ ಲೆವೆಲ್ ತುಂಬಾ ಹೈ ಲೆವೆಲ್ ನಲ್ಲಿರುತ್ತದೆ. ಬೆಳಗ್ಗೆ 5 ರಿಂದ 6 ನಡುವೆ ನೀವು ಎದ್ದುಕೊಳ್ಳಬೇಕು. ನಂತರ ಧ್ಯಾನ, ಮೆಡಿಟೇಷನ್ ಅನ್ನ ಮಾಡಿ, ಎಕ್ಸಸೈಸ್, ವ್ಯಾಯಾಮವನ್ನ ಮಾಡಿ, ಓದಿ, ಒಳ್ಳೆ ಪುಸ್ತಕಗಳನ್ನ ಓದಿ. ಇವುಗಳ ಮುಖಾಂತರ ನೀವು ಉತ್ತಮ ದಿನವನ್ನ ಆರಂಭಿಸಿ. 4ನೇ ಹಂತ: ಡಿಸ್ಟ್ರಾಕ್ಷನ್ ಅಥವಾ ವ್ಯತ್ಯಯಗಳನ್ನ ದೂರ ಮಾಡಿ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಆಲಸ್ಯ ಅಂದರೆ ಲೇಜಿನೆಸ್, ಇವೆಲ್ಲವೂ ನಿಮ್ಮ ಬದ್ಧ ವೈರಿಗಳು. ಇವು ನಿಮ್ಮ ಶತ್ರುಗಳು. ಅದಕ್ಕಾಗಿ ನೀವು ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಟೈಮ್ ಬ್ಲಾಕ್ ಅನ್ನ ಮಾಡಿಕೊಳ್ಳಿ. ಟೈಮ್ ಅಂದರೆ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯವನ್ನ ನಿಗದಿಪಡಿಸಿ ಟೈಮ್ ಬ್ಲಾಕ್ ಅನ್ನ ಮಾಡಿಕೊಳ್ಳಿ. 5ನೇ ಹಂತ: ಅಕೌಂಟಬಿಲಿಟಿ ಪಾರ್ಟ್ನರ್ ಇರಲಿ. ಒಬ್ಬ ಸ್ನೇಹಿತ ಅಥವಾ ಗುರು ನಿಮ್ಮ ಹಿಂದೆ ಇರಲಿ. ಅವರು ನಿಮ್ಮ ಪ್ರಗತಿಯನ್ನ ನೋಡಲಿ ಮತ್ತು ನಿಮಗೆ ಹಾರೈಸಲಿ. ಇದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತದೆ. ಅವರು ನಿಮ್ಮನ್ನು ಪ್ರೇರೇಪಿಸುವುದರಿಂದ ನೀವು ಇನ್ನೂ ಉತ್ಸುಕದಿಂದ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತದೆ. 6ನೇ ಹಂತ: ಸ್ವಲ್ಪ ಸೆಲ್ಫ್ ರಿವಾರ್ಡ್ ಅನ್ನ ಕೊಟ್ಟುಕೊಳ್ಳಿ. ನೀವು ಕೆಲಸವನ್ನ ಮುಗಿಸಿದ ನಂತರ ನಾನು ಮಾಡಿದೆ ಎಂಬ ಸಂತೋಷವನ್ನ ನಿಮಗೆ ನೀವು ತಂದುಕೊಳ್ಳಿ. ಸ್ವಲ್ಪ ಮೆಚ್ಚುಗೆ ಕೊಡೋದು ಮೈಂಡ್ಗೆ ಎನರ್ಜಿಯನ್ನ ನೀಡುತ್ತದೆ. ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಕೂಡ ನಿರಂತರವಾಗಿ ಇರುತ್ತದೆ. 7ನೇ ಹಂತ: ಸೆಲ್ಫ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಮುಸ್ಕಲ್. ಅಂದ್ರೆ ಇದು ಒಂದು ದಿನದಲ್ಲಿ ಬರೋದಿಲ್ಲ. ಇದನ್ನ ನಾವು ಪ್ರತಿದಿನ ಅಭ್ಯಾಸ ಮಾಡಿದರೆ ಮಾತ್ರ ಅದು ಬಲವಾಗುತ್ತದೆ. ನಿಮ್ಮಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಬರಲು ಇದು ಸಹಾಯಕವಾಗುತ್ತದೆ. ನೀವು ಪ್ರತಿದಿನ ಇದನ್ನ ಅಭ್ಯಾಸ ಮಾಡಬೇಕು. ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಮುಖ್ಯ ಪಾಯಿಂಟ್ ಆಗಿದೆ.
ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಅಥವಾ ಫಿಟ್ ಆಗಬೇಕಾದವರು ಇವ್ರು ಯಾವ ತರ ನಿಮ್ಮ ನೈಜ ಜೀವನದಲ್ಲಿ ಇದನ್ನ ಅನ್ವಯಿಸಬೇಕು ಎಂಬುದನ್ನ ನೋಡೋಣ. ಈಗ ನೀವು ಕಲ್ತಿದ್ದನ್ನ ಜೀವನದಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ. ಓದುತ್ತಿರುವ ವಿದ್ಯಾರ್ಥಿಗಳು ನೀವು ಮೊದಲು ದಿನದ ಪ್ಲಾನ್ ಅನ್ನ ಮಾಡಿ ದಿನವನ್ನ ಹೇಗೆ ದಿನವನ್ನ ಸಂಘಟಿಸುವುದು, ದಿನವನ್ನ ಎದುರಿಸುವುದು ಮತ್ತು ದಿನದಲ್ಲಿ ಯಾವ ಯಾವ ಕೆಲಸಗಳನ್ನ ಮುಗಿಸುವುದು ಎಂಬುದನ್ನ ನೀವು ಟೈಮ್ ಬ್ಲಾಕ್ ಮಾಡಿಕೊಂಡು ಆ ದಿನಚರಿಯನ್ನ ಮೊದಲೇ ನೀವು ಪ್ಲಾನ್ ಮಾಡಿಕೊಂಡು ಅದನ್ನ ಸಂಘಟಿಸಬೇಕು ದಿನವನ್ನ ತೊರೆಯಲು. ಇನ್ನ ಉದ್ಯೋಗಿಗಳು ಡಿಸ್ಟ್ರಾಕ್ಷನ್ ಅನ್ನ ಕಡಿಮೆ ಮಾಡಿ, ನೀವು ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡುವುದನ್ನ ಕಡಿಮೆ ಮಾಡಿ, ಮೊಬೈಲ್ ಅನ್ನ ಬಳಸುವುದನ್ನ ಕಡಿಮೆ ಮಾಡಿ, ಆದಷ್ಟು ನಿಮ್ಮ ಉದ್ಯೋಗದ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಅನ್ನ ಇಟ್ಟುಕೊಳ್ಳಿ. ಇನ್ನ ಫಿಟ್ ಆಗಬೇಕಾದವರು ನೀವು ಆಹಾರ ಮತ್ತು ನಿದ್ರೆಯನ್ನ ನಿಯಂತ್ರಿಸಿ, ಇದರಿಂದ ನಿಮ್ಮ ಫಿಟ್ ಆಗಬೇಕಾಗುವುದನ್ನ ನೀವು ಮಾಡಿಕೊಳ್ಳಬಹುದು. ವಿನ್ನಿಂಗ್ ಅದರ್ಸ್ ಇಸ್ ಈಸಿ, ವಿನ್ನಿಂಗ್ ಯುವರ್ ಸೆಲ್ಫ್ ಇಸ್ ಮಾಸ್ಟರಿ. ಇದು ನೀನು ನಿನ್ನ ಮನಸ್ಸನ್ನು ಗೆದ್ದರೆ ನಿನ್ನ ಜೀವನವನ್ನು ಗೆದ್ದಿದ್ದೀಯಾ. ಅಂತಿಮವಾಗಿ ನೆನಪಿರಲಿ, ಸೆಲ್ಫ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಫ್ರೀಡಮ್, ಫುಲ್ಲಿ ಫ್ರೀಡಮ್. ಆದರೆ ಅದು ನಿರಂತರ ಪ್ರಯತ್ನದಿಂದ ಮಾತ್ರ ಬರುತ್ತದೆ. ನೀನು ಯಾವ ಸ್ಥಿತಿಯಲ್ಲಿದ್ದರೂ ಪ್ರಾರಂಭಿಸು. ನಿನ್ನ ಶತ್ರು ನಿನ್ನೊಳಗೆ ಇದೆ ಮತ್ತು ನಿನ್ನ ಗೆಲುವು ನಿನ್ನೊಳಗೆ ಇದೆ. ಬಿ ಯುವರ್ ಓನ್ ಕೋಚ್, ಬಿ ಯುವರ್ ಓನ್ ವಾರಿಯರ್. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.